ಮತ್ತೆ ಸ್ವಾಗತ. ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರನ್ನ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವಾಚ್ಯ ಪದಗಳಿಂದ ನಿಂದನೆ ಮಾಡಿರುವಂತದ್ದು ಮೆಸೇಜ್ಗಳನ್ನು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರು 3 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿ ಕಮೆಂಟ್ ಮಾಡಿದ್ದ 3ವರನ್ನ ವಶಕ್ಕೆ ಪಡೆಯಲಾಗಿದೆ. 3 ಜನರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಐಡಿಗಳ ಮೂಲಕ 3 ಜನರನ್ನ ಪತ್ತೆ ಮಾಡಿದ್ದಾರೆ. ಇನ್ನು ಐಡಿಗಳನ್ನು ಪರಿಶೀಲನೆ ನಡೆಸಿ ಅವರ ಗುರುತು ಪತ್ತೆ ಕೂಡ ಮಾಡಲಾಗ್ತಾ ಇದೆ. ವಿಳಾಸವನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ನಿನ್ನೆ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಪದಗಳನ್ನು ಬಳಕೆ ಮಾಡೋದಕ್ಕಿಂತ ಮುಂಚೆ, ಏನೋ ಒಂದು ಬರೆಯೋದಕ್ಕಿಂತ ಮುಂಚೆ ನಾವು ಬರಿತಾ ಇರುವಂಥದ್ದು ಅಥವಾ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಕಾನೂನಾತ್ಮಕವಾಗಿ ಇದೆಯಾ, ಟೀಕೆ ಟಿಪ್ಪಣಿ ಮಾಡುವಂಥದ್ದು, ವಿಚಾರವನ್ನು ಚರ್ಚೆ ಮಾಡುವಂಥದ್ದು ಇದೆಲ್ಲವೂ ಒಂದು ಕಡೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ, ಸಮಾಜದ ಚೌಕಟ್ಟಿನಲ್ಲಿ ಮಾಡುವಂಥದ್ದನ್ನು ಹೊರತುಪಡಿಸಿ ಅಸಾಮಾಜಿಕ ಚಟುವಟಿಕೆಗಳು, ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಗಳು ಎದುರಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಅದಾದ ನಂತರ ನೇರವಾಗಿ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಟಿ ರಮ್ಯಾ ಅವರ ವಿರುದ್ಧ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ತನಿಖೆ ಯಾವ ಹಂತದಲ್ಲಿದೆ, ಯಾವ ರೀತಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಏನು ಮಾಜಿ ಸಂಸದೆ ಆಗಿರೋದು ನಟಿ ರಮ್ಯಾ ಅವರು ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗಾಗಲೇ ಚೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು. ಸುಮಾರು 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾಗಳ ವಿರುದ್ಧ ಮತ್ತೆ ಪ್ರಮೋದ್ ಗೌಡ ಎಂಬಾತನ ವಿರುದ್ಧ ದೂರನ್ನ ನೀಡಲಾಗಿತ್ತು. ಅದರ ಅನ್ವಯ ಎಫ್ಐಆರ್ ಅನ್ನ ಮಾಡಲಾಗಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಐಡಿಗಳು ಏನೇನಿದ್ವು, ಯಾರಿಗೆ ಸಂಬಂಧಪಟ್ಟವು, ಅದನ್ನ ಹ್ಯಾಂಡಲ್ ಮಾಡ್ತಿದ್ದವ್ರು ಯಾರು ಏನು ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಪೊಲೀಸರು ಸದ್ಯ ಈಗ ಅಧಿಕೃತವಾಗಿ ಇಬ್ಬರನ್ನ ಬಂಧನ ಮಾಡಿರುವಂತದ್ದು. ಉಳಿದಂತೆ ಇನ್ನೂ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಇದು ಅಷ್ಟೇ ಅಲ್ಲದೆ ಇನ್ನು 11 ಜನರ ಐಡಿಗಳಿಂದ ಏನು ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳಿರ್ಬೋದು, ನಿಂದನೆ ಮಾಡುವಂಥದ್ದು, ಬ್ಯಾಡ್ ಕಮೆಂಟ್ಗಳನ್ನ ಹಾಕುವಂಥದ್ದು ಏನಾಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಾಗ ಇನ್ನು 11 ಜನರನ್ನು ಕೂಡ ಪೊಲೀಸರಿಗಾಗಲೇ ಗುರುತಿಸಿರುವಂತದ್ದು. ಅವರನ್ನು ಕೂಡ ಸದ್ಯದಲ್ಲೇ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದೇ ಪೊಲೀಸರು ಏನು ರಮ್ಯಾ ಅವರು ನೀಡಿರುವಂತ ದೂರನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣನೆ ಮಾಡ್ಕೊಳ್ಳಲಾಗ್ತದೆ. ಯಾಕೆಂತಂದ್ರೆ ಇತ್ತೀಚೆಗೆ ಫ್ಯಾನ್ ವಾರ್ ಅಭಿಮಾನಿಗಳು ಏನಿದ್ದಾರೆ, ಅವರ ಫಾಲೋವರ್ಸ್ಗಳು, ಫ್ಯಾನ್ ವಾರ್ಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತೆ, ಇಂಡಸ್ಟ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಎಲ್ಲಂದೆಲ್ಲ ಹಲ್ಲೆಗಳಾಗುವಂಥದ್ದು, ಅಡ್ಡ ಹಾಕುವಂಥದ್ದು, ಸೊ ಇಂತಹ ಇನ್ಸಿಡೆಂಟ್ಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸರು ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಸದ್ಯ ಇಬ್ಬರ ಬಂಧನ ಆಗಿದೆ. ಆದ್ರೆ ಬಂಧನ ಆಗಿರುವಂತಹ ಅಭಿಮಾನಿ ಆರೋಪಿಗಳೇನಿದ್ರೆ ಅವರು ಯಾರಿಗೆ ಸೇರಿದ ಅಭಿಮಾನಿಗಳು, ಅಂದ್ರೆ ದರ್ಶನ್ ಫಾಲೋವರ್ಸ್ ಇದ್ದಾರಾ, ಇಲ್ಲ ಬೇರೆ ಯಾರ ನಟರಿಗೆ ಸಂಬಂಧಿಸಿದಂತ ಫ್ಯಾನ್ ಫಾಲೋವರ್ಸ್, ರಮ್ಯಾಗೆ ಆ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ಲಿಕ್ಕೆ ಕಾರಣ ಏನು, ಸೊ ನಿಜಕ್ಕೂ ಇದರ ಹಿಂದಿನ ಉದ್ದೇಶ ಏನು, ಇಲ್ಲ ಯಾರಾದ್ರೂ ಮಾಡಿಸ್ತಿದಾರೋ ಇವರೇ ಮಾಡಿದಾರ, ಆ ಫ್ಯಾನ್ ಪೇಜ್ಗಳನ್ನ ಮೇಂಟೈನ್ ಮಾಡ್ತಾ ಇರುವಂತವ್ರು ಯಾರು, ಎಲ್ಲಾ ಮಾಹಿತಿಗಳನ್ನು ಕೂಡ ಪೊಲೀಸರು ಇನ್ಡೆಪ್ತ್ ಆಗಿ ಕಲೆ ಹಾಕ್ತಿದ್ದಾರೆ. ಸದ್ಯದಲ್ಲಿ ಮತ್ತಷ್ಟು ಜನರ ಬಂಧನ ಆಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಅವ್ರಿಗೆ ಇದೊಂದು ಮಾದರಿ ಆಗುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಐಡಿಗಳಿಂದ ಮೆಸೇಜ್ ಬಂದಿತ್ತು, ಅಶ್ಲೀಲ ಕಮೆಂಟ್ಗಳು ಬಂದಿತ್ತು, ಆ ಐಡಿಗಳ ಗುರುತು ಪತ್ತೆ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದರ ಜೊತೆಗೆ ಆ ಐಡಿ ಅವರದ್ದೇ ಹೌದಾ ಅಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ